ಫ್ರೆಂಡ್ಸ್ ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ಯಮಧರ್ಮರಾಜ ಏನಾದ್ರೂ ಫುಲ್ ಚಿಲ್ ಮಾಡೋಕೆ ವೆಕೇಶನ್ಗೆ ಹೋಗ್ಬಿಟ್ರೆ ಹೆಂಗಿರುತ್ತೆ. ಯಮಪಾಶಕ್ಕೂ ಕೆಲ್ಸ ಇರಲ್ಲ, ಸಾವು ಕೂಡ ಬಂದು ಬಾಸ್ ಇವತ್ತು ನನ್ಗೆ ರಜೆ ಅಂದ್ಬಿಡುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೇವಲ ತಮ್ಮ ಅದೃಷ್ಟದಿಂದಲೇ ಸಾವಿನ ದವಡೆಯಿಂದ ಪಾರಾಗಿರೋ ಕೆಲವು ಕ್ರೇಜಿ ಮತ್ತೆ ತಲೆ ಕೆಡ್ಸೋ ಸೀನ್ ಗಳನ್ನ ನೋಡೋಣ. ಇದ್ರಲ್ಲಿ ಫುಲ್ ಆಕ್ಷನ್, ಸಸ್ಪೆನ್ಸ್ ಜೊತೆಗೆ ಮಸ್ತ್ ಕಾಮಿಡಿ ಕೂಡ ಇರುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡ್ಬಿಡಿ. ಈ ತಾತನನ್ನ ನೋಡಿ, ಮಕ್ಕಳು ಆಡೋ ಮರದ ಗಾಡಿಯಲ್ಲಿ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಒಂದು ಕಾರು ಬಂದು ಗಟ್ಟಿಯಾಗಿ ಡ್ಯಾಶ್ ಹೊಡೀತು. ತಾತನವರು ಯಾವ ಬಾದಾಮಿ ಹಾಲು ಕುಡ್ದಿದ್ದಾರೋ ಗೊತ್ತಿಲ್ಲ, ಬಾಡಿ ಮಾತ್ರ ಫುಲ್ ಗಟ್ಟಿ ಇದೆ. ಇಲ್ಲ ಅಂದ್ರೆ ಆ ಏಟಿಗೆ ಬಾಡಿ ಪಾರ್ಟ್ಸ್ ಎಲ್ಲ ಬಿಡಿಬಿಡಿಯಾಗಿ ಬೇರೆಯಾಗಿ ಮನೆಗೆ ತಲುಪುತ್ತಿತ್ತು. ಫ್ರೆಂಡ್ಸ್, ಈ ಚೈನೀಸ್ ವ್ಯಕ್ತಿ ತನ್ನ ಮಕ್ಕಳಿಗೆ ಫುಡ್ ಬಡಿಸ್ತಾ ಇದ್ದಾನೆ. ಆದ್ರೆ ಆ ವಿಷಯ ಆ ಮನೆಯ ಮೇಲ್ಛಾವಣಿಗೆ ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ. ಅದು ಸಡನ್ ಆಗಿ ಅವನ ಮೇಲೆ ಬಿದ್ದು ಈ ರೀತಿ ಹೇಳ್ತಾ ಇರೋ ಹಾಗಿದೆ, ಮಕ್ಕಳಿಗೆ ಫಾಸ್ಟ್ ಫುಡ್ ತಿನ್ನಿಸಿ ಅವರನ್ನ ಫಾಸ್ಟ್ ಆಗಿ ಮೇಲಕ್ಕೆ ಕಳ್ಸೋಣ ಅನ್ಕೊಂಡಿದ್ದೀಯಾ? ಹಾಗಿದ್ರೆ ನಾನೇ ನಿನ್ನ ಸೂಪರ್ ಫಾಸ್ಟ್ ಆಗಿ ಮೇಲಕ್ಕೆ ಕಳಿಸ್ತೀನಿ ನೋಡು ಅಂತ. ಆದ್ರೆ ಅವನು ತನ್ನ ಮಕ್ಕಳನ್ನ ಎತ್ಕೊಂಡು ತುಂಬಾ ಸೇಫ್ ಆಗಿ ಎಸ್ಕೇಪ್ ಆದ. ರಸ್ತೆ ಮೇಲೆ ಸ್ಕೇಟಿಂಗ್ ಮಾಡ್ತಿರೋ ಈ ವ್ಯಕ್ತಿ ಇವತ್ತು ಜಸ್ಟ್ ಅಲ್ಲಿ ಮಿಸ್ ಆದ. ಇಲ್ಲ ಅಂದ್ರೆ ಇವತ್ತು ಯಮರಾಯ ಇವನನ್ನ ತನ್ನ ಕೋಣನ ಮೇಲೆ ಅಲ್ಲ, ಆ ಬ್ಲಾಕ್ ಕಾರಲ್ಲೇ ಪಿಕಪ್ ಮಾಡ್ಕೊಳ್ತಾ ಇದ್ದ. ಈ ಅಂಕಲ್ USA ನಲ್ಲಿ ಇಮಿಗ್ರೇಷನ್ ಅಧಿಕಾರಿಗಳಿಗೆ ಸಿಗಬಾರದು ಅಂತ ಸೈಲೆಂಟ್ ಆಗಿ ಹೋಗ್ತಾ ಇದ್ದಾರೆ. ಅಷ್ಟರಲ್ಲೇ ಒಂದು ಟೈರ್ ಫುಲ್ ಸ್ಪೀಡ್ ಅಲ್ಲಿ ನುಗ್ಗಿ ಬಂತು. ಇದನ್ನ ಕಳಿಸಿದ್ದು ನಮ್ಮ ಡೊನಾಲ್ಡ್ ಟ್ರಂಪ್ ನವರೇ ಅಂತ ಅನ್ಸುತ್ತೆ. ನೇರವಾಗಿ ಟೈರ್ ಮೇಲೆ ಕೂರಿಸಿ ತನ್ನ ಹತ್ರಕ್ಕೆ ಕರೆಸ್ಕೊಳ್ಳೋಣ ಅನ್ಕೊಂಡಿದ್ದಾನೋ ಏನೋ. ರೋಡ್ ಟರ್ನಿಂಗ್ ಯಾವುದೇ ಇರ್ಲಿ, ಯಾವಾಗ್ಲೂ ಸ್ಲೋ ಆಗಿಯೇ ಗಾಡಿ ತಿರುಗಿಸ್ಬೇಕು ತಾನೆ. ಇಲ್ಲ ಅಂದ್ರೆ ಬಸ್ ಕೆಳಗೋ ಟ್ರಕ್ ಕೆಳಗೋ ಬಿದ್ರೆ ಇವನ್ಗೆ ಇರೋ ತರ ಅದೃಷ್ಟ ಎಲ್ರಿಗೂ ಇರಲ್ಲ. ಈ ವ್ಯಕ್ತಿ ಆಫೀಸ್ ಹೊರಗಡೆ ನಿಂತು ಆರಾಮಾಗಿ ಫೋನ್ ಮಾತಾಡ್ತಾ ಇದ್ದಾನೆ. ಅಷ್ಟರಲ್ಲೇ ಒಂದು ದೊಡ್ಡ ಕೇಬಲ್ ಡ್ರಮ್ ರೋಲರ್ ಎಲ್ಲವನ್ನ ಪಟಪಟ ಅಂತ ಒಡೆದುಕೊಂಡು ನುಗ್ಗಿ ಬಂತು. ಅದೃಷ್ಟ ಚೆನ್ನಾಗಿದ್ದು ಇವನು ಬಚಾವಾದ. ಪಾಪ ಆ ಶಾಕ್ ನಲ್ಲಿ ಒಳಗಡೆ ಇಣುಕಿ ನೋಡ್ತಾ ಇದ್ದಾನೆ, ಇನ್ನೊಂದು ಡ್ರಮ್ ಏನಾದ್ರೂ ಬರ್ತಾ ಇದೆಯಾ ಅಂತ. ರೈಲ್ವೆ ಟ್ರ್ಯಾಕ್ ಕ್ರಾಸ್ ಮಾಡ್ತಾ ಇರ್ಬೇಕಾದ್ರೆ ಈ ವ್ಯಕ್ತಿಯ ಕಾಲು ಹಳಿಗಳ ಮಧ್ಯೆ ಸಿಕ್ ಹಾಕೊಂಡಿತ್ತು. ಪಾಪ ಮೊಣಕಾಲಿನ ಮೇಲೆ ತೆವಳುತ್ತಾ ಹೇಗಾದ್ರೂ ಮಾಡಿ ಹೊರಗಡೆ ಬರ್ಬೇಕು ಅಂತ ನೋಡ್ತಾ ಇದ್ದಾನೆ. ಆದ್ರೆ ಅವನ ಕೈಯಲ್ಲಿ ಆಗ್ತಿಲ್ಲ. ಅತ್ತ ನೋಡಿದ್ರೆ ಟ್ರೈನ್ ಕೂಡ ಫುಲ್ ಸ್ಪೀಡ್ ಅಲ್ಲಿ ಬರ್ತಾ ಇದೆ. ಇನ್ನು ಇದು ರೈಲ್ವೆ ಪೊಲೀಸರ ಗ್ರೇಟ್ನೆಸ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಆ ಪೊಲೀಸ್ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಇವನನ್ನ ಕಾಪಾಡಿದ್ರು. ಇಲ್ಲ ಅಂದ್ರೆ ಆ ಟ್ರೈನ್ ಇವನನ್ನ ಡೈರೆಕ್ಟ್ ಆಗಿ ನರಕಕ್ಕೆ ಪಾರ್ಸಲ್ ಮಾಡಿ ಬಿಡ್ತಿತ್ತು. ಈ ಶೇಖ್ ಸಾಹೇಬ್ರು ಏನೋ ಯೋಚನೆ ಮಾಡ್ತಾ ಫುಲ್ ಫೀಲ್ ಆಗ್ತಾ ನಿಂತಿದ್ದಾರೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಮೇಲಿಂದ ಒಂದು ಗ್ಲಾಸ್ ಶೀಟ್ ಇವನ ಮೇಲೆ ಬಿತ್ತು. ಅವನ ಲಕ್ ಚೆನ್ನಾಗಿದ್ದು ಬದುಕಿದ. ಇಲ್ಲ ಅಂದ್ರೆ ಈ ಶೀಟ್ ಬಿದ್ದ ರೇಂಜ್ಗೆ ಇವನ ಬಾಡಿ ಪೀಸ್ ಆಗ್ಬಿಡ್ತಿತ್ತು. ಸ್ಟೈಲ್ ಆಗಿ ಟೋಪಿ ಹಾಕೊಂಡು ನಾಯಿ ಜೊತೆ ವಾಕಿಂಗ್ ಬಂದಿರೋ ಈ ನವಾಬ್ ಸಾಹೇಬ್ರು ರೈಲ್ವೆ ಟ್ರ್ಯಾಕ್ ದಾಟುತ್ತಾ ತನ್ನನ್ನ ತಾನು ದೊಡ್ಡ ಹೀರೋ ಅನ್ಕೊಳ್ತಿದ್ದಾರೆ. ಇವನ ಟೈಮ್ ಚೆನ್ನಾಗಿತ್ತು, ಬದುಕಿದ. ಇಲ್ಲ ಅಂದ್ರೆ ಟ್ರೈನ್ ಕೆಳಗಡೆ ಬಿದ್ದು ಚೂರಾಗಿ ಹೋಗ್ತಿದ್ದ. ನಮ್ಮ ದೇಶ ಇರ್ಲಿ ಅಥವಾ ಫಾರಿನ್ ಇರ್ಲಿ, ರಸ್ತೆ ಮೇಲೆ ಪ್ರಾಣಿಗಳ ಕಾಟ ಮಾಮೂಲಿ ಆಗ್ಬಿಟ್ಟಿದೆ. ಇಲ್ಲಿ ಕಾರ್ ಡ್ರೈವರ್ ಲಕ್ಕಿ ಆಗಿದ್ದಕ್ಕೆ ಬದುಕುಳಿದ. ಈಕೆ ಗೇಟ್ ತೆಗೆದ ತಕ್ಷಣ ಅಲ್ಲೊಂದು ಹಾವು ಕಾಣಿಸಿತು. ಆದ್ರೆ ಆ ಹಾವು ಇವಳನ್ನ ನೋಡಿದ ತಕ್ಷಣ ಇವಳು ನೋಡೋಕೆ ಚೈನಾ ಮಹಿಳೆ ತರ ಇದ್ದಾಳೆ, ಇಲ್ಲಿಂದ ಓಡೋಗೋದೇ ಉತ್ತಮ. ಇಲ್ಲ ಅಂದ್ರೆ ಮಸಾಲೆ ಎಲ್ಲ ಹಾಕಿ ನನ್ನನ್ನ ಫ್ರೈ ಮಾಡ್ಕೊಂಡು ತಿಂದು ಬಿಡ್ತಾಳೆ ಅಂತ ಹೆದರಿ ಓಡಿ ಹೋಗ್ಬಿಡ್ತು. ಈ ಸ್ಕೂಟಿ ಹುಡುಗ ಖಂಡಿತ ರಾಜಮೌಳಿ ಸಿನಿಮಾದಲ್ಲಿ ಸ್ಟಂಟ್ ಮಾಸ್ಟರ್ ಆಗಿರ್ಬೇಕು. ಅದಕ್ಕಾಗಿ ಅಷ್ಟು ಪಕ್ಕಾ ಆಗಿ ಸ್ಕೂಟಿನ ಸ್ಟಾಪ್ ಮಾಡ್ದ. ಸೇಫ್ ಲ್ಯಾಂಡಿಂಗ್ ಕೂಡ ಆಯ್ತು. ಇವನು ಗುಡ್ಡಗಾಡು ಪ್ರದೇಶದಲ್ಲಿ ಸೈಕ್ಲಿಂಗ್ ಮಾಡ್ತಾ ಇದ್ದಾನೆ. ಆದ್ರೆ ಅಷ್ಟರಲ್ಲೇ ಇವನ ಮುಂದೆ ಯಮಧರ್ಮರಾಜನ ವೆಹಿಕಲ್ ಆದ ಕೋಣ ಎಂಟ್ರಿ ಕೊಟ್ಟಿತ್ತು. ಆದ್ರೆ ಆ ಕೋಣನ ನೋಡಿ ಸೈಕಲ್ ಅವನು ಹೆದರಿದ್ರೆ ಆ ಕೋಣ ಏನ್ ಅನ್ಕೊಂಡಿತ್ತು ಅಂದ್ರೆ ಕಾಡಲ್ಲೂ ನೆಮ್ಮದಿಯಾಗಿ ಇರಲು ಬಿಡಲ್ವಲ್ಲಪ್ಪ ಅಂತ ಓಡಿ ಹೋಗ್ಬಿಡ್ತು. ಇವನು ಕೂಡ ಆ ಗಂಡಾಂತರದಿಂದ ಪಾರಾದ. ಈ ಲೋಕಲ್ ಸೈಂಟಿಸ್ಟ್ ನೀರಿಂದ ಹಾರೋ ರಾಕೆಟ್ ಕಂಡು ಹಿಡಿತಾ ಇದ್ದಾನೆ. ಇವತ್ತು ಬಚಾವಾದ. ಇಲ್ಲ ಅಂದ್ರೆ ಆ ರಾಕೆಟ್ ಮೇಲೆ ಕೂತ್ಕೊಂಡು ನೇರವಾಗಿ ಶನಿಗ್ರಹದ ರಿಂಗ್ಸ್ ಮೇಲೆ ಲ್ಯಾಂಡ್ ಆಗ್ತಿದ್ದ. ರಾಕ್ ಕ್ಲೈಂಬಿಂಗ್ ಮಾಡ್ತಿರೋ ಈ ವ್ಯಕ್ತಿ ಹಿಡಿತ ಕೈ ತಪ್ಪಿದ ತಕ್ಷಣ ನೇರವಾಗಿ ಕೆಳಗಿದ್ದ ಇವನ ಮೇಲೆಗೆ ಬಿದ್ದ. ಕೆಳಗಿದ್ದ ವ್ಯಕ್ತಿಯ ಗ್ರಿಪ್ ಸ್ಟ್ರಾಂಗ್ ಆಗಿತ್ತು, ಹಾಗಾಗಿ ಸರಿ ಹೋಯ್ತು. ಇಲ್ಲ ಅಂದ್ರೆ ಇಬ್ರು ಸೇರಿ ಬೆಟ್ಟ ಹತ್ತೋ ಬದಲು ಪರ್ಮನೆಂಟ್ ಆಗಿ ಮೇಲಕ್ಕೆ ಹೊರಟು ಹೋಗ್ತಿದ್ರು. ಈ ಇಬ್ಬರು ಅತಿ ಬುದ್ಧಿವಂತರು ಆ ಹುಡುಗಿ ಮೇಲೆ ಆ ಮರವನ್ನ ಬೀಳಿಸಿ ಬಿಟ್ರು. ಆದ್ರೆ ಅದೃಷ್ಟ ನೋಡಿ, ಅವಳಿಗೆ ಗೊತ್ತಿಲ್ಲದ ಹಾಗೆ ಅವಳ ಹಿಂದೆನೆ ಬರ್ತಾ ಇತ್ತು. ಈ ವ್ಯಕ್ತಿ ಏನಾದ್ರೂ ಇನ್ನೊಂದು ಸೆಕೆಂಡ್ ಹೊರಗಡೆ ಉಳಿದುಕೊಂಡಿದ್ರೆ ದ್ವಾಪರ ಯುಗದ ಸುದರ್ಶನ ಚಕ್ರ ಬಂದು ಇವನನ್ನ ನೀಟಾಗಿ ಎರಡಾಗಿ ಸೀಳಿ ಬಿಡ್ತಿತ್ತು. ಈ ಹುಡುಗಿ ಫುಲ್ ಮೇಕಪ್ ಹಾಕೊಂಡು ಬೆಳ್ಳಗೆ ಮಿಂಚ್ತಾ ಇದ್ದಾಳೆ. ಕರೆಕ್ಟ್ ಆಗಿ ಅದೇ ಟೈಮಲ್ಲಿ ಸೀಲಿಂಗ್ ಕಿತ್ಕೊಂಡು ಕೆಳಗಡೆ ಬಿತ್ತು. ಒಂದು ಸೆಕೆಂಡ್ ಅತ್ತ ಇತ್ತ ಆಗಿದ್ರು ಅವಳು ಹಾಕೊಂಡಿದ್ದ ವೈಟ್ ಮೇಕಪ್ ರೆಡ್ ಮೇಕಪ್ ಆಗ್ಬಿಡ್ತಿತ್ತು.
ಈ ಶೇಖ್ ಸಾಹೇಬ್ರು ಕುಸಿದು ಬೀಳ್ತಿರೋ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಫುಲ್ ಬಿಲ್ಡಪ್ ಕೊಡ್ತಾ ಇದ್ದಾರೆ. ಸಾವಿಗೂ ಬದುಕಿಗೂ ಮಧ್ಯೆ ಜಸ್ಟ್ ಸ್ವಲ್ಪ ಗ್ಯಾಪ್ ಅಷ್ಟೇ ಇತ್ತು. ಹೆಂಗೋ ಬ್ರಿಡ್ಜ್ ದಾಟಿ ಬಿಟ್ಟ, ಇಲ್ಲ ಅಂದ್ರೆ ಈ ಶೇಖ್ ಬಾಡಿ ನೀರಲ್ಲಿ ಶೇಕ್ ಆಗ್ತಾ ತೇಲಿ ಹೋಗ್ತಿತ್ತು. ಪೇಪರ್ ಹಾಕಿ ಮನೆಗೆ ಹೋಗ್ತಿರೋ ಈ ಸೈಕಲ್ ಅವನ ಹಿಂದೆ ಟ್ರಕ್ ಟೈರ್ ಪ್ರಾಣ ತಗೊಳ್ಳೋಕೆ ಅಂತ ಓಡಿ ಬಂತು. ಅದನ್ನ ನೋಡ್ತಿದ್ರೆ ಯಮಧರ್ಮರಾಜ ಇವತ್ತು ಪಕ್ಕಾ ಲೀವ್ ನಲ್ಲಿ ಇದ್ದಾರೆ ಅನ್ಸುತ್ತೆ, ಇಲ್ಲ ಅಂದ್ರೆ ಇವನು ಖಂಡಿತ ಮೇಲಕ್ಕೆ ಹೋಗ್ತಿದ್ದ. ಡ್ಯಾಡ್ಸ್ ಲಿಟಲ್ ಪ್ರಿನ್ಸಸ್ ಅಂದ್ರೆ ಇವಳೇ ಇರ್ಬೇಕು ನೋಡಿ ಅವಳು ಏನ್ ಮಾಡ್ತಾ ಇದ್ದಾಳೆ ಅಂತ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದ್ಲು. ಲೈಫಲ್ಲಿ ಏನೇ ನಡೆದ್ರು ನಮ್ಮ ಒಳ್ಳೆದಕ್ಕೇನೆ. ಈ ವಿಡಿಯೋ ನೋಡಿ, ಈ ವ್ಯಕ್ತಿ ಸ್ವಚ್ಛ ಭಾರತ್ ಸ್ಫೂರ್ತಿಯಿಂದ ಈ ಕಸ ಎತ್ತೋಕೆ ಅಂತ ಹಿಂದೆ ಬಾರದೆ ಹೋಗಿದ್ರೆ ಮೇಲಿದ್ದ AC ಕಂಪ್ರೆಸರ್ ಬಿದ್ದು ಇವನ ಕತೆ ಅಲ್ಲೇ ಮುಗಿದು ಹೋಗ್ತಿತ್ತು. ಈ ಕಾರ್ನವನು ಇನ್ನೊಂಚೂರು ಸ್ಪೀಡ್ ಹೆಚ್ಚಿಸಿದ್ರು ಇವನ ಲೈಫ್ ಸ್ಪೀಡ್ ಶಾಶ್ವತವಾಗಿ ಸ್ಟಾಪ್ ಆಗ್ಬಿಡ್ತಿತ್ತು. ಕೆಲವೊಂದು ಬೈಕ್ ರೈಡರ್ಸ್ಗೆ ಎಷ್ಟು ಅರ್ಜೆಂಟ್ ಅಂದ್ರೆ ದೊಡ್ಡ ವೆಹಿಕಲ್ಸ್ಗೆ ಬೆಲೆನೇ ಕೊಡಲ್ಲ, ಎದುರುಗಡೆ ಇರೋರೆ ಗಾಡಿ ನಿಲ್ಲಿಸ್ತಾರೆ ಅನ್ಕೊಂಡಿರ್ತಾರೆ. ಆದ್ರೆ ಇಲ್ಲೋಡಿ, ಓವರ್ ಕಾನ್ಫಿಡೆನ್ಸ್ ಇಂದ ಹೋಗಿ ಗುದ್ದಿ ಬಿಟ್ಟ. ಯಮಧರ್ಮರಾಜ ತನ್ನ ಕೋಣಾಗೆ ಹುಲ್ಲು ಹಾಕೋದ್ರಲ್ಲಿ ಬ್ಯುಸಿ ಇದ್ದಿದ್ದಕ್ಕೆ ಇವನು ಬದುಕಿದ, ಇಲ್ಲ ಅಂದ್ರೆ ಸೀನ್ ಫುಲ್ ಸೀರಿಯಸ್ ಆಗ್ಬಿಡ್ತಿತ್ತು. ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಸಾವು ಎಲ್ಲಿಂದ ಬೇಕಾದ್ರೂ ಬರಬಹುದು. ಪಾಪ ಈ ಅಂಕಲ್ ಪೊಲೀಸ್ ಎಲೆಕ್ಷನ್ ರನ್ನಿಂಗ್ ಅಲ್ಲಿ ಜಸ್ಟ್ ಒಂದು ಮಾರ್ಕ್ಸ್ ಇಂದ ಮಿಸ್ ಆಗಿರ್ಬೇಕು, ಅದಕ್ಕಾಗಿ ಇವತ್ತು ಅಷ್ಟು ಫಾಸ್ಟ್ ಆಗಿ ಓಡಿ ಎಸ್ಕೇಪ್ ಆಗೋಕೆ ಸಾಧ್ಯವಾಯಿತು, ಇಲ್ಲ ಅಂದ್ರೆ ಆ ವೆಹಿಕಲ್ ರಾಡ್ ಇವನಿಗೆ ಚುಚ್ಚಿ ಬಿಡ್ತಿತ್ತು. ಈ ಸೈಕಲ್ ಅವನು ಆ ಯಮಧರ್ಮರಾಜನ ಕೃಪೆಯಿಂದ ಬದುಕಿದ, ಇಲ್ಲ ಅಂದ್ರೆ ಇವನ ಅಡ್ರೆಸ್ ಕೂಡ ಸಿಗ್ತಾ ಇರ್ಲಿಲ್ಲ. ಅದೃಷ್ಟ ಅಂದ್ರೆ ಏನು ಅಂತ ಈ ವಿಡಿಯೋ ನೋಡಿದ್ರೆ ನಿಮ್ಗೇನೆ ಅರ್ಥ ಆಗುತ್ತೆ. ಈ JCB ಬಕೆಟ್ ಏನಾದ್ರೂ ಇವನ ತಲೆ ಮೇಲೆ ಬಿದ್ದಿದ್ರೆ ಸೀನ್ ಬೇರೆ ತರಾನೇ ಇರ್ತಿತ್ತು. ಈ ವ್ಯಕ್ತಿ ಕಂಟೈನರ್ ಒಳಗಡೆ ಬೈಕ್ ಲೋಡ್ ಮಾಡ್ತಾ ಇದ್ದಾನೆ, ಆದ್ರೆ ಮಿಸ್ಫೈರ್ ಆಯ್ತು. ಮೇಲಕ್ಕೆ ಹತ್ತಿಸೋಕೆ ಕೆಳಗಡೆ ಇಟ್ಟಿದ್ದ ಸಪೋರ್ಟ್ ಜಾರಿದ ಹಾಗಿದೆ. ಎಲ್ಲಿ ಹತ್ತಿಸ್ಬೇಕೋ ಅಲ್ಲಿ ಬಿಟ್ಟು ಪಕ್ಕದಲ್ಲಿ ಹತ್ತಿಸ್ಬಿಟ್ಟ. ಈ ಲೇಡಿ ಟ್ರಾವೆಲಿಂಗ್ ಗೆ ರೆಡಿ ಆಗಿದ್ದಾಳೆ, ಸಾಮಾನುಗಳನ್ನೆಲ್ಲ ಲೋಡ್ ಮಾಡ್ಕೊಂಡಿದ್ದಾಳೆ. ಆದ್ರೆ ಅಷ್ಟರಲ್ಲೇ ಹಿಂದೆಯಿಂದ ಬಂದ ಒಂದು ಕಾರು ಸಾಮಾನು ಮತ್ತೆ ಆ ಬಂಡಿ ಎರಡನ್ನು ಹಾರಿಸ್ಕೊಂಡು ಹೋಗ್ಬಿಟ್ಟಿತ್ತು. ಮರಣ ಮುಂದ್ಗಡೆಗೆ ಇದೆ ಅಂತ ಇವನಿಗೆ ಗೊತ್ತು, ಆದ್ರೂ ರಿಸ್ಕ್ ಮಾಡ್ತಾ ಇದ್ದಾನೆ. ಸೈಕಲ್ ಟೈರ್ ಸ್ಲಿಪ್ ಆದ ತಕ್ಷಣ ನೇರವಾಗಿ ಪ್ರಪಾತಕ್ಕೆ ಬಿದ್ದು ಬಿಟ್ಟ. ಇವನು ಹೊರಗಡೆ ಬಂದನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅವನು ಮಾತ್ರ ಅಲ್ಲೇ ಸೇಫ್ ಆಗಿದ್ದಾನೆ. ಕಾಂಟ್ರಾಕ್ಟರ್ಸ್ ಕಟ್ಟಿರೋ ಮನೆ ಕೊಂಡ್ಕೊಂಡ್ರೆ ಹೀಗೇನೆ ಆಗೋದು, ಯಾವಾಗ ಬೀಳುತ್ತೋ ಗೊತ್ತಾಗಲ್ಲ. ಯಾಕಂದ್ರೆ ಕಾಸಿಗೋಸ್ಕರ ಕೆಲವರು ಜನರ ಪ್ರಾಣದ ಜೊತೆ ಈ ತರ ಆಟ ಆಡ್ತಾರೆ. ಅಮೆರಿಕಾದಲ್ಲಿ ಎಲನ್ ಮಸ್ಕ್ ಡ್ರೈವರ್ಲೆಸ್ ಕಾರ್ಗಳನ್ನ ರೆಡಿ ಮಾಡ್ತಾ ಇದ್ರೆ ಇವನು ಮಾತ್ರ ಡ್ರೈವರ್ಲೆಸ್ ಟ್ರ್ಯಾಕ್ಟರ್ ಅನ್ನ ರಸ್ತೆ ಮೇಲೆ ಟೆಸ್ಟ್ ಮಾಡ್ತಾ ಇದ್ದಾನೆ. ಇವನ ಲಕ್ ಚೆನ್ನಾಗಿತ್ತು, ಇಲ್ಲ ಅಂದ್ರೆ ಎದುರಿಗೆ ಬರೋ ಬಂಡಿ ಇವನನ್ನ ತುಳಿದು ಹಾಕ್ಬಿಡ್ತಿತ್ತು. ರಸ್ತೆ ಮೇಲೆ ಸ್ಕೇಟಿಂಗ್ ಮಾಡ್ತಾ ಎಂಜಾಯ್ ಮಾಡ್ತಿರೋ ಈ ಹುಡುಗನಿಗೆ ಐಡಿಯಾನೇ ಇಲ್ಲ ಯಮಧರ್ಮರಾಜ ಕಾರಲ್ಲಿ ಬಂದು ತನ್ನ ಪ್ರಾಣ ತಗೊಳ್ಳೋಕೆ ಹೊರಟಿದ್ದಾನೆ ಅಂತ. ಯಮಧರ್ಮರಾಜ ಕಾರಲ್ಲಿ ಸಾಂಗ್ ಚೇಂಜ್ ಮಾಡೋ ಗ್ಯಾಪ್ ಅಲ್ಲಿ ಇವನು ಎಸ್ಕೇಪ್ ಆಗ್ಬಿಟ್ಟ. ಇಷ್ಟೆಲ್ಲ ಆದ್ರೂ ಬುದ್ಧಿ ಕಲಿಯದೆ ಮತ್ತೆ ಸ್ಕೇಟಿಂಗ್ ಮಾಡೋಕೆ ಅಲ್ಲಿಂದ ಹೊರಟು ಹೋದ. ನಿಜಕ್ಕೂ ಇವನ ಧೈರ್ಯ ಮೆಚ್ಚಬೇಕು. ಫ್ರೆಂಡ್ಸ್, ಈ ಆಟೋದವನು ಮಾರ್ಕೆಟ್ಗೆ ಹೋಗ್ತಾ ಇದ್ದಾನೆ, ಆದ್ರೆ ಅಷ್ಟರಲ್ಲೇ ನೆನಪಾಯ್ತು ದುಡ್ಡು ಮತ್ತೆ ಲೀಸ್ಟ್ ಎರಡನ್ನು ಮನೆಯಲ್ಲೇ ಮರೆತು ಬಿಟ್ಟಿದ್ದೀನಿ ಅಂತ. ಇನ್ನು ಆಟೋವನ್ನ ರಿವರ್ಸ್ ತಿರುಗಿಸೋಕೆ ಹೋಗಿ ಅದು ಉಲ್ಟಾ ಹೋಗಿ ನೀರೊಳಗಡೆ ಬಿದ್ದು ಬಿಡ್ತು. ರಸ್ತೆ ಮೇಲೆ ರೇಸಿಂಗ್ ಮಾಡ್ತಿರೋ ಕಾರ್ ಮುಂಭಾಗಕ್ಕೆ ಸಡನ್ ಆಗಿ ರಾಂಗ್ ರೂಟ್ ಅಲ್ಲಿ ಇನ್ನೊಂದು ಕಾರ್ ಬಂತು. ಆ ಡ್ರೈವರ್ ಶಾರ್ಪ್ ಮೈಂಡ್ ಇಂದ ಇಬ್ರು ಬದುಕಿದ್ರು, ಇಲ್ಲ ಅಂದ್ರೆ ಯಮಧರ್ಮರಾಜ ತನ್ನ ಲೀವ್ ಕ್ಯಾನ್ಸಲ್ ಮಾಡ್ಕೊಂಡು ಬರ್ಬೇಕಾಗ್ತಿತ್ತು. ಬಕೆಟ್ ಹಿಡ್ಕೊಂಡು ಗಿಡಗಳಿಗೆ ನೀರು ಹಾಕ್ತಿರೋ ಈ ವ್ಯಕ್ತಿಯನ್ನ ಕರ್ಕೊಂಡು ಹೋಗೋಕೆ ಯಮಧರ್ಮರಾಜ ಒಂದು ಟೈರ್ ಅನ್ನ ಸೂಪರ್ ಫಾಸ್ಟ್ ಸ್ಪೀಡ್ ಅಲ್ಲಿ ಕಳಿಸಿದ್ರು. ಆದ್ರೆ ಇವನು ಜಂಪ್ ಮಾಡಿ ತನ್ನ ಪ್ರಾಣ ಉಳಿಸ್ಕೊಂಡ. ಉಲ್ಟಾ ಬಿದ್ದಿರೋ ಟ್ರಕ್ ಅನ್ನ ಕ್ರೇನ್ ಇಂದ ಎತ್ತುತ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಒಬ್ಬ ತಿಳುವಳಿಕೆ ಇಲ್ಲದ ವ್ಯಕ್ತಿ ಉರುಳಾಡಿದ. ಇವನ ಅದೃಷ್ಟದಿಂದ ಬದುಕಿದ, ಇಲ್ಲ ಅಂದ್ರೆ ಇವನನ್ನ ಹೊರಗಡೆ ತೆಗಿಯೋಕೆ ಟ್ರಕ್ ಅನ್ನ ಉಲ್ಟಾ ಹೊಡಿಸ್ಬೇಕಾಗ್ತಿತ್ತು. ಈ ಫಾರಿನ್ ಮನುಷ್ಯ ಸಮುದ್ರದಲ್ಲಿ ಈಜಾಡೋಣ ಅಂತ ಹೋದ್ರೆ 3 ಶಾರ್ಕ್ ಮೀನುಗಳು ಸುತ್ತುವರೆದ್ವು. ಲಕ್ಕಿಯಾಗಿ ಬೋಟ್ ಹತ್ತಿಬಿಟ್ಟ, ಹಾಗಾಗಿ ಸರಿ ಹೋಯ್ತು. ಇಲ್ಲ ಅಂದ್ರೆ ಎಂಜಾಯ್ ಮಾಡೋಣ ಅಂತ ಹೋದವನ ಕತೆ ಅಲ್ಲೇ ಎಂಡ್ ಆಗ್ಬಿಡ್ತಿತ್ತು. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ, ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.